ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾಣೋದ ನನ್ನ ಎಲ್ಲ ಜನತೆಗೂ ಪ್ರೀತಿಯ ನಮಸ್ಕಾರ. ಇವತ್ತೊಂದು ವಿಡಿಯೋ ಏನಪ್ಪ ಅಂತಂದರೆ, ಕೆಲವ್ರು ಕೇಳ್ತಾ ಇದ್ರು ನಿಮ್ಮ ಮೂರನೇ ಶೆಡ್ಡು ಎಷ್ಟು ಅಳತೆಯಲ್ಲಿ ಕಟ್ಸಿದ್ದೀರಾ ಅಂತ. ಅದನ್ನು ಹೇಳ್ತೀನಿ ಬನ್ನಿ. ಮತ್ತು ಇನ್ನೊಂದು ಕೇಳಿದ್ರು ನೋಡಿ, ಈ ಥರ ಕಂಬಿಗಳು ಹಾಕ್ಸಿದ್ದೀರಲ್ಲ, ಇದು ರೆಡಿಮೇಡ್ ಸಿಗುತ್ತಾ ಅಥವಾ ಮಾಡಿಸಿದ್ದೀರಾ ಅಂತ ಕೇಳಿದ್ರು. ಇದು ರೆಡಿಮೇಡ್ ಸಿಗಲ್ಲ, ನಾವು ಮಾಡಿಸಿರೋದು. ಸುಮಾರು ಇದನ್ನು ಮಾಡಿಸೋದಕ್ಕೆ 25 ಡೇಸ್ ಆಯಿತು ಇದನ್ನು ಮಾಡಿಸೋದಕ್ಕೆ. ಅಲ್ಲಿಂದ ಅಲ್ಲಿವರೆಗೂ ಮಾಡಿಸೋದಕ್ಕೆ 25 ಡೇಸ್ ಆಯಿತು. ಇದು ನಾವು ಏನಕ್ಕಪ್ಪ ಮಾಡಿಸಿದ್ದೀವಿ ಅಂತ ಅಂದರೆ, ಹಸುಗಳು ಈ ಕಡೆಗೂ ಆ ಕಡೆ ಹೋಗ್ಬಾರ್ದು, ಈ ಕಡೆಗೂ ಮತ್ತು ಪಕ್ಕದ್ರ ಮೇಲೆ ಹೋಗಿ ಸಗಣಿ ಕುಟ್ಟಿದ ಮೇಲೆ ನಾವು ಹಾಲು ಕರಿಬೇಕಾದ್ರೆ ಜರಿಕೊಂಡು ಹೋಯ್ತಲೇ ಇರ್ತದೆ. ಈಗ ಲಾಸ್ಟಲ್ಲಿ ಹೋಗಿ ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತದೆ, ಎಷ್ಟು ದೂರ ಹೋಯ್ತದೆ ಹೋಗಿ, ಆಮೇಲೆ ಲಾಸ್ಟಿಗೆ ಬಂದು ಇಲ್ಲಿ ನಿಂತ್ಕೊಳ್ತದೆ. ನಾವು ಬಕೆಟ್ ಇಟ್ಕೊಂಡು ಈಗ ಇಲ್ಲಂತ ಸ್ಟೇ ಆಗ್ಬಿಡ್ತದೆ. ಆವಾಗ ಕರ್ಕೊಂತೀವಿ. ಮತ್ತು ಇನ್ನೂ ಉಪಯೋಗ ಏನಪ್ಪ ಅಂದರೆ, ಪಕ್ಕದಲ್ಲಿ ಮಲಗಿರ್ತಾವಲ್ಲ, ಅದು ಬಾಲ ತುಳಿದ್ಬಿಟ್ಟು ಹೋಗಿದ್ದಿದೆ, ಬಾಲ ತುಳಿಯೋದು, ಅದೊಂದು ಸಗಣಿ ಇಟ್ಕೊಂಡ್ಬಿಡೋದು. ಮತ್ತು ಒಂದು ಮಲಿಕೊಂಡ್ರೆ ಇನ್ನೊಂದು ನಿಂತ್ಕೊಂಡ್ಬಿಡ್ತಿದ್ದ. ನಮ್ಮ ಸ್ವಲ್ಪ ಹಸುಗಳು ಸೈಜ್ ಇದ್ರೆ ಒಂದು ಮಲಿಕಂತಿದೆ, ಇನ್ನೊಂದು ನಿಂತಿರ್ತಿತ್ತು. ಆ ಎರಡು ಮಲ್ಕೊಳಕ್ಕಾಗ್ತಿರ್ಲಿಲ್ಲ, ಜಾಗ ಸ್ವಲ್ಪ ಇಕ್ಕಟ್ಟಾಗೋದು. ಈಗ ಅದ್ರ ಜಾಗದಲ್ಲಿ ಅದು ಮಲಗ್ತೈತೆ, ಅದ್ರ ಜಾಗ ಅದು ಮಲಗ್ತೈತೆ. ಈಗ ಆರಾಮಾಗಿ ಎಷ್ಟು ಹಸ್ಗಳಿದ್ರು ಮಲ್ಕೊಳ್ತೇವೆ. ಫ್ರೀಯಾಗಿ ಎಲ್ಲ ಹಸ್ಗಳು ಕೂಡ ಒಂದೇ ಸಲ ಮಲ್ಕೊತಿದ್ದೀವಿ. ಅದಕ್ಕೋಸ್ಕರ ಇದನ್ನು ಹಾಕ್ಸಿರೋದು. ಮತ್ತು ಹುಲ್ಲು ಕೂಡ ಎಲ್ಲ ಆಚೆಗೆ ಹಾಕ್ಬಿಡ್ತೇವೆ. ಅದಕ್ಕೋಸ್ಕರ ಇದು ತಲೆ ಇಟ್ಕೊಂಡು ಇದರಡೆ ತಲೆ ಇಟ್ಕೊಂಡು ಹುಲ್ಲು ತಿನ್ಬೇಕದು, ಆ ಥರ ಮಾಡಿಸಿದ್ದೀವಿ. ಹುಲ್ಲು ಎಲ್ಲ ತೆಗೆದು ಕೆಳಿತವೆ, ಹಂಗೂ ಎಳೆದ್ಬಿಡ್ತವೆ. ತುಂಬ ಚಿಕ್ಕದು ಮಾಡ್ಸೋಕ್ಕೋದ್ರೆ ಸ್ವಲ್ಪ ದಪ್ಪ ಇರೋ ಹಸುಗಳು ಇರ್ಸಲ್ಲ ಅಂತ ಇಷ್ಟು ಮಾಡಿಸಿದ್ದೀವಿ. ಆದರೂ ಸ್ವಲ್ಪ ಎಳಿತವೆ, ಏನೂ ಮಾಡೋಕ್ಕಾಗಲ್ಲ, ಹುಲ್ಲು ಕೆಳಿತಾಗ್ತವೆ. ಈ ಕಡೆ ಮಧ್ಯೆ ತಿನ್ನೋ ಥರ ಹುಲ್ಲು ತಲೆ ಇಟ್ಟು ಮಾಡಿಸಿದ್ದೀವಿ. ಇದು ಡೈಲಿ ಮೈ ತೊಳಿತಾ ಇರ್ತೀವಲ್ಲ, ರಸ್ಟ್ ಹಿಡಿತದೆ ಅಂತ ಕೇಳಿದ್ರೆ, ಇದು ರಸ್ಟ್ ಹಿಡಿಯಲ್ಲ. ಆ ಥರ ಕಬ್ಬಣ ಹಾಕ್ಸಿದ್ದೀವಿ. ಸ್ವಲ್ಪ ಕಾಸ್ಟ್ಲಿ ಆಗ್ತೈತೆ, ಆ ಥರ ಹಾಕ್ಸಿದ್ದೀವಿ. ರಸ್ಟ್ ಹಿಡಿಯಲ್ಲ ಇದು. ರಸ್ಟ್ ಹಿಡಿದ್ರೆ ಈಗ ವೆಲ್ಡಿಂಗ್ ಮಾಡಿರ್ತಾರಲ್ಲ ಮೇಲೆ, ಈ ವೆಲ್ಡಿಂಗ್ ಮಾಡಿರೋ ತಾವು ಮಾತ್ರ ರಸ್ಟ್ ಹಿಡಿತೈತೆ. ಅಲ್ಲಿಗೆ ಸ್ವಲ್ಪ ಪೇಂಟ್ ಬೆಳ್ಕೊಂಡ್ರೆ ಆತೈತೆ. ಈ ಮೂರನೇ ಶೆಡ್ಡು ನೋಡಿ, ಇದು 72 ಅಡಿ ಉದ್ದ ಐತೆ. ಮತ್ತು ಇಲ್ಲಿಂದ ಹಿಂಗೆ ಅಡ್ಡ ಮುಸ್ರೆ ತವಿಂದ ಈ ಹುಲ್ಲು ಹಾಕ್ತೀವಲ್ಲ ಅಲ್ಲಿವರೆಗೂ 22 ಅಡಿ. ಅಂದರೆ ಉದ್ದ 72 ಅಡಿ ಇದೆ, ಅಗಲ 22 ಅಡಿ ಇದೆ. ಮುಸ್ರೆ ಟಬ್ಬು ಈ ಥರ ಫಿಟ್ ಮಾಡಿಸ್ಕೊಂಡಿದ್ದೀವಿ. ಮತ್ತು ನೋಡಿ, ಇದು ಗಾನ್ಕೆ ಕೂಡ ಮಾಡಿಸ್ಕೊಂಡಿದ್ವಿ. ಗಾನ್ಕೆ ಕೂಡ ಚಿಕ್ಕ ಇತ್ತು, ಸ್ವಲ್ಪ ಅಗ್ಲ ಮಾಡಿಸ್ಕೊಂಡಿದ್ವಿ. ಯಾಕೆಂದರೆ ಅಲ್ಲಿ ಹುಲ್ಲು ಜಾಸ್ತಿ ಹಿಡಿತಾ ಇರಲಿಲ್ಲ. ಇದಕ್ಕೆ ಜಾಸ್ತಿ ಹಿಡೀಲಿ ಅಂತ ಕಿತ್ತಾಕಿಸ್ಬಿಟ್ಟು ಮತ್ತೆ ದೊಡ್ಡ ಮಾಡಿಸ್ತಾ ಇದ್ದೀನ. ಏನು ಸಮಸ್ಯೆ ಏನಿಲ್ಲ, ಆರಾಮಾಗಿ ಒಂದು ಸೈಡ್ ಮಲಿಕಂತವೆ. ಇಲ್ಲಿ ಆರಾಮಾಗಿ ಒಂದು ಸೈಡು ಫ್ರೀ ಆಗಿರುತ್ತೆ. ಹುಲ್ಲು ತಿಂತವೆ. ಬೆಳಗ್ಗೆ ಹೊತ್ತು ಈ ಕಡೆ ನೋಡಿ, ಈ ಕಡೆ ಮುಸ್ರೆ ಕಟ್ತೀವಿ, ಸಂಜೆ ಈ ಕಡೆ ಮುಸ್ರೆ ಕಟ್ತೀವಿ. ಮತ್ತು ತಗೊಂಡೋಗಿ ಮಾಮೂಲಿ ಹುಲ್ಲು ತಿನ್ನಕ್ಕೆ ಕಟ್ಬಿಡ್ತೀವಿ. ಹಾಲು ಕರಿಯೋಕ್ಕೆ, ಹುಲ್ಲು ತಿನ್ನೋಕ್ಕೆಲ್ಲ. ಬೂಸ ಕುಡ್ಸೋಕೆ ಮಾತ್ರ ಇಲ್ಲಿ ಕಟ್ಕೊತೀವಿ. ಇದನ್ನು ಈ ರೀತಿ ಏನಕ್ಕಪ್ಪ ಮಾಡಿಸಿದ್ದೀವಿ ಅಂತಂದರೆ, ಈ ಫೈಬರ್ ಪ್ಲಾಸ್ಟಿಕ್ ಸುಮಾರು ತಂದು ವೇಸ್ಟ್ ಮಾಡಿಬಿಟ್ಟೋಗಿಲ್ಲ. ಯಾಕೆಂದರೆ ತಂದು ಮುಂದಕ್ಕೆ ಕಬ್ಬೂಸ ಹಾಕಿ ಉಲ್ಡಿಸ್ಬಿಡೋ ಕೆಲವರು ಮುಷ್ಣಿ ಅದ್ಬಿಟ್ಟು ಎಲ್ಲ ಬೂಸ ಎಲ್ಲ ಚೆಲ್ಬಿಡೋದು. ಸುಮಾರು ಟಬ್ಬು ಹೊಡೆದೋದ, ಮತ್ತು ಎಲ್ಲ ಇಸಿಕೊಂಬಿಟ್ಟು ಕಾಲಾಗಿ ತುಳಿದವು. ಅದಕ್ಕೋಸ್ಕರ ಈ ಥರ ಇದು ಮಾಡಿಸಿದ್ದೀವಿ. ಇದೆಲ್ಲ ನಮ್ಮ ಮನೆಯವ್ರ ಐಡಿಯಾ, ನಮ್ಮ ಮನೆಯವ್ರು ಮಾಡಿಸಿರೋದು. ಇದು ಐಡಿಯಾ ಅಲ್ಲ, ಅದು ಕೂಡ ಈ ಶೆಡ್ ಫುಲ್ಲು ನಮ್ಮ ಮನೆಯವ್ರದ್ದೇ ಐಡಿಯಾ. ಇದು ಇಡೀ ಶೆಡ್ಡೆಲ್ಲ ಎಷ್ಟೆಷ್ಟೈತೆ ಎಲ್ಲ ನಮ್ಮ ಮನೆಯವ್ರದ್ದೇ ಐಡಿಯಾ ಕೊಟ್ಟು, ಆ ಡ್ರಮ್ಮಿಂದ ಕಲೆಕ್ಷನ್ ಕೊಟ್ಟು
ಇದಕ್ಕೆ ಬಿಟ್ಕೊತೀವಿ ಬೇಕಾಗುತ್ತೆ. ಕರೆಂಟ್ ಇಲ್ದಿರೂ ನಾವು ಮುಸ್ರೆ ಕುಡಿಸ್ಕೊಂತೀವಿ ಟೈಮಿಗೆ ಕರೆಕ್ಟಾಗಿ ಬೂಸ ಕೊಡಲಿಲ್ಲ ಅನ್ನೋಕ್ಕೆ ಸಾಯಂಕಾಲದ ವರ್ಷಕ್ಕೂ ಅಲ್ಲಿಲ್ಲ, ಸಾಯಂಕಾಲ ವರ್ಷಕ್ಕೆ ಕಾಲೇ ಇಲ್ಲ. ಯಾಕಂದರೆ ಟೈಮಿಗೆ ಕರೆಕ್ಟಾಗಿ ಬೂಸ ಇಕ್ಕಿದ್ರೇ ಏನೇ ಕೆಲಸ ಇರಲಿ ಕರೆಕ್ಟ್ ಟೈಮಿಗೆ ಬೂಸ ಇಕ್ಕಿದ್ರೇ ಇಕ್ಕೆ. ಹಿಂದಿರೆ ಸಾಯಂಕಾಲ ಹಾಲು ಬಕೆಟಲ್ಲಿ ಖಾಲಿ ಬಕೆಟು, ಅದಕ್ಕೋಸ್ಕರ ಹಸುಗಳಿಗೆ ಕಟ್ಕೊಂಡಿರುವಾಗ ಕರೆಕ್ಟ್ ಟೈಮಿಗೆ ಬೂಸ ಕೊಡಬೇಕಾಯ್ತು. ಕರೆಕ್ಟ್ ಟೈಮಿಗೆ ಒಂದು ಹಾಕಿದ್ರೇ ಅವು ಹಾಲು. ವೀರಪ್ಪ ನಾನು ಎಲ್ಲೋ ಹೋಗ್ತೀನಿ ಬಂದ್ಬಿಟ್ಟು ಬೂಸ ಹಾಕಿ, ವೀರಪ್ಪ ನೆಂಟರು ಬಂದಿದ್ದಾರೆ ಹುಲ್ಲು ಹಾಕೋಣ ಆಮೇಲೆ ಬೂಸ ಹಾಕೋಣ. 10 ನಿಮಿಷ ಹೆಚ್ಚು ಕಮ್ಮಿ ಆದರೂ ಅರ್ಧ ಲೀಟ್ರ್ ವ್ಯತ್ಯಾಸ ಆಗ್ಬಿಡುತ್ತೆ ಹಾಲು ಕೊಡೋದು. ಅದಕ್ಕೋಸ್ಕರ ಇದು ತುಂಬ ಸೂಕ್ಷ್ಮವಾಗಿ ಹಸುಗಳನ್ನ ಮೇಂಟೈನ್ ಮಾಡಿದ್ರೇ ನಾವು ಹೈನುಗಾರಿಕೆಯಲ್ಲಿ ಮುಂದುವರೋದಕ್ಕೆ ಸಾಧ್ಯ. ಟೈಮು ಕೂಡ ಜಾಸ್ತಿ ಕೊಡಬೇಕಿತ್ತು, ಇಲ್ಲಾಂದರೆ ಹೈನುಗಾರಿಕೆ ಮಾಡೋಕ್ಕಾಗೋದಿಲ್ಲ. ನಾವೆಷ್ಟು ಪ್ರೀತಿಯಿಂದ ನೋಡ್ಕೊತೀವೋ ಅಷ್ಟು ನಾವು ಚೆನ್ನಾಗಿ ನೋಡ್ಕೊತಾವೆ ನಮ್ಮನ್ನು. ಈಗ ಉಂಡಿಸಿದ್ರು ಏನಾಗಲ್ಲ, ತುಳಿದ್ರು ಏನಾಗಲ್ಲ, ಅದು ತುಳಿಯೋಕ್ಕೂ ಆಗಲ್ಲ, ಇದಕ್ಕೆ ಇದೊಳಗೆ ಕಾಲು ಇಡೋಕ್ಕೂ ಆಗಲ್ಲ. ಇದಕ್ಕೆ ಸ್ವಲ್ಪ ನೋಡಿ ವೈಟ್ ಮಾಡಿಸಿದ್ದೀವಲ್ಲ, ಇದು ಕೂಡ ಮಾಡಿಸಿದವರು, ಇದು ರೆಡಿಮೇಡ್ ಇರ್ತಿದ್ದಲ್ಲ, ಇದು ನೋಡಿದ್ರು ಕೂಡ ಇದು ಏನಾಗಲ್ಲ. ಇದಕ್ಕೂ ಇವೆಲ್ಲ ಕಾಸ್ಟ್ಲಿವು ಹಾಕ್ಸಿರೋದು. 72 ಅಡಿ ಒಳಗಡೆ 18 ಕಸ ಕಟ್ತೀವಿ. 18 ಕಸ ಕಟ್ತೀವಿ. ಸಣ್ಣ ಸ ದಪ್ಪ ಸ ಎರಡೂ ಕೂಡ ಕಟ್ಬೋದು. ಅಷ್ಟೇ ಸ್ಪೇಸ್ ಬಿಟ್ಟು 18 ಕಸ ಕಟ್ಟಂಗೆ ಈ 72 ಅಡಿ ಜಾಗದಲ್ಲಿ ಉದ್ದುದ್ದ ಮಾಡಿಸಿದ್ದೀವಿ. ಮತ್ತು ಗಾಡಿ ಬಗ್ಗೆ ಕೇಳಿದರು, ಈ ಸಗಣಿ ಹಾಕ್ತಿರಲ್ಲ ಈ ಗಾಡಿ, ಇದು ರೆಡಿಮೇಡ್ ಸಿಗ್ತಾವ ಅಂತ. ನಾವು ರೆಡಿಮೇಡ್ ತಂದಿರಲಿಲ್ಲ, ಯಾಕಂದರೆ ನಮಗೆ ಹೆಂಗೆ ಬೇಕಂಗೆ ಮಾಡೋದಿಲ್ಲ, ವೇಟ್ ಜಾಸ್ತಿ ಇರ್ತಕ್ಕೆ. ನಾವು ಇದನ್ನು ಮಾಡಿಸಿರೋದು, ನಾವು ತಂದಿರಲಿಲ್ಲ. ಇಷ್ಟು ಸೈಜಿಂದು ಸಿಗಲ್ಲ, ನಾವು ಇದನ್ನು ಮಾಡಿಸಿರೋದು. ಯಾಕೆಂದರೆ ಟಬ್ಬಲ್ಲಿ ಎತ್ಕೊಂಡೋಗಿ ನಮ್ಮ ಮನೆಯವ್ರು ಒಂದೇ ಸಮಯ ಇರಲ್ಲ, ತುಂಬಿಡ್ತೈತಿ ಎತ್ತಿ ದೊಡ್ಡ ಟಬ್ಬಲ್ಲಿ ಆಚೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಇದರಲ್ಲಿ ಎಷ್ಟಿದ್ರು ಒಬ್ಬಳೇ ನಾನೇ ಕೂಡ ಸುರ್ಕೊಂಬೋದು, ಈಸಿ ಆಗ್ತೈತೆ. ಕರಿಗಳು ಚಿಕ್ಕ ಕರುಗಳಿಗೆ ತೋರಿಸಿದ್ದೀನಿ. ಕರುಗಳು ಬಿಡೋದಕ್ಕೆ ನೋಡಿ ಈ ಥರ ಸಣ್ಣ ಸಣ್ಣ ಕುರಿಯ ಕರುಗಳು ಇರ್ತಾವಲ್ಲ, ಅದನ್ನು ಇದರೊಳಗೆ ಹಾಕಿ ಬಿಟ್ಬಿಡ್ತೀವಿ. ಈ ಥರ ಏನಕ್ಕೆ ಹಾಕಿದೀಪ ಅಂದರೆ, ಕರುಗಳು ಸಣ್ಣ ಕರ ಇರ್ತಾವೆ ನೋಡಿ, ಅದಕ್ಕೆ ಬರೀ ಸಿಮೆಂಟಿನ ಮೇಲೆ ಅಥವಾ ಕಲ್ಲಿನ ಮೇಲೆ ಕಟ್ಟಿದ್ರೆ ಗೆಣ್ಣುಣ್ಣಾಗ್ಬಿಡ್ತವೆ ಕೆಳಗೆ ಬಿದ್ದು ಎದ್ದು. ಅದಕ್ಕೋಸ್ಕರ ಈ ಥರ ಹುಲ್ಲು ಅಥವಾ ಗೋಣಿ ಚೀಲನ ಹಾಕ್ಬಿಟ್ರೆ ಗೆಣ್ಣುಣ್ಣು ಜಾಸ್ತಿ ಆಗೋದನ್ನ ತಪ್ಪಿಸ್ಬೋದು. ಮುಸ್ರಿ ಕುಡಿಸಿವಲ್ಲ ಆ ಕಡೆ ಸೈಡಿಗೆ ಇಡಿಸಿದ್ದೀವಿ. ಇದು ಕ್ಲೋಸ್ ಮಾಡಿಬಿಡ್ತೀವಿ ಈ ಥರ ಬಿಟ್ಟಾಗ. ಇದು ಗಾಳಿ ಆಡೋದಕ್ಕೆ ಹಿಂಗೆ ಬಿಡ್ತೀವಿ. ಇದು ಈ ಥರ 2 ಡೋರ್ ಮಾಡಿಸ್ಕೊಂಡು, ಡೋರ್ಗಳು ಈ ಕಡೆನೂ ಓಪನ್ ಇದೆ ಪ್ಲಸ್ ಆ ಕಡೆನೂ ಓಪನ್ ಇದೆ. 2 ಕಡೆ ಓಪನ್ ಮಾಡಿಸಿದ್ದೀವಿ. ಉದ್ದುದ್ದ ಇರೋ ಕಡೆ, ಅಗಲ ಇರೋ ಕಡೆ ಈ ಥರ ಮಾಡಿಸಿದ್ದೀವಿ. ಟೋಟಲ್ ಈ ಶೆಡ್ ಈಗೇನು ತೋರ್ಸದ್ನಲ್ಲ ವಿಡಿಯೋದಲ್ಲಿ, ಇದು ನಿರ್ಮಾಣ ಮಾಡೋದಕ್ಕೆ ಟೋಟಲ್ 15 ಲಕ್ಷ ರೂಪಾಯಿ ಖರ್ಚಾಗಿದೆ. ಆಮೇಲೆ ಒಬ್ರಿಂದ ಕ್ವಶನ್ ಕೇಳಿದ್ರು, ನೀವೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಹಸುಗಳನ್ನ ಏನ್ ಮಾಡ್ತೀರಾ, ಹೇಗ್ ನೋಡ್ತೀರಾ, ಹೇಗ್ ನೋಡ್ಕೊಂತೀರಾ, ಮತ್ತೆ ಅವನ್ನ ಪಾಲನೆ ಹೇಗ್ ಮಾಡ್ತೀರಾ, ಸರಿಯಾಗಿ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಅದ್ರಲ್ಲಿ ಲಾಸ್ ಆಗುತ್ತಲ್ವಾ ಅಂತ. ಹೌದು, ಖಂಡಿತವಾಗ್ಲೂ ಲಾಸ್ ಆಗೇ ಆಗ್ತೈತಿ, ಇಲ್ಲ ಅಂತ ಅಲ್ಲ. ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಅಂದ್ರೆ ನಾನು ಯಾವತ್ತು ನಮ್ಮ ತಾಯಿ ಮನೇಲಿ ಕೂಡ ಒಂದ್ ನೈಟ್ ಇದ್ದೋಳಲ್ಲ. ನಾನು ಮದ್ವೆ ಆಗಿ ಇಷ್ಟು ವರ್ಷ ಆಗಿ ಒಂದ್ ನೈಟು ಕೂಡ ನಾನು ಎಲ್ಲೂ ಇಲ್ಲ. ಹಾಲು ಕರಿಯೋದು, ಟೈಮಿಗೆ ಕರೆಕ್ಟಾಗಿ ಹಿಂಡಿ ಸಾಕೋದು ಎಲ್ಲ ನಾನೇ ಮಾಡ್ಬೇಕು. ನಮ್ಮ ಮನೆಯವರು ಮಾಡ್ತಾರಿಲ್ಲ ಅಂತಲ್ಲ, ಹಿಂಡಿ ಬೂಸ ಎಲ್ಲ ನಾನೇ ಹಾಕ್ತೀನಿ. ಹಸುಗಳನ್ನೆಲ್ಲ ಹಿಂಡಿ ಬೂಸ ಹಾಕಿ ಕಟ್ಟಿ ಎಲ್ಲ ನಾನೇ ಮಾಡ್ತೀನಿ. ಬೆಳಗ್ಗೆ 4:30ಗೆ ಎದ್ದೇಳ್ತೀವಿ. ಎದ್ದು ಸಗಣಿ ಬಾಚಾಕಿ ನಾನು ನಮ್ಮನೆಯವರು ಬಾನ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂತಾರೆ. ನಾನು ಸಗಣಿ ಎತ್ತು ಹಾಕೊಂತೀನಿ. ಮತ್ತೆ ನಮ್ಮನೆಯವ್ರು ಮೈ ತೊಳಿಯಕ್ ಹೋಯ್ತಾರೆ. ನಾನು ಎಮ್ಮೆಲೆ ಹಾಲು ಕರೆದು ಟೀ ಇಕ್ಕೊಂಬರ್ತೀನಿ. ನಾನು ಟೀ ಮಾಡ್ಕೊಂಬರ್ತೀನಿ. ಅಷ್ಟೊತ್ತಿಗೆ ಮೈ ತೊಳೆದಿರ್ತಾರೆ. ನೈಟೇ ಬೂಸ ಹಾಕೊಂಡಿರ್ತೀನಿ ನಾನು. ಯಾವಕ್ಕೆ ಅಂತ ನೈಟೇ ಹಾಕೊಂಡ್ಬಿಟ್ಟಿರ್ತೀನಿ. ನಾವು ಹಾಲು ಕರೆದಿಂದಲೇ ಎಮ್ಮೆಲಿ ಟೀ ಕುಡ್ದು ನಾವು ಹಾಲು ಕರೆಯೋಕ್ಕೆ
ಹಾಲು ಕರಿಯಕ್ಕೆ ನಿಂತ್ಕೊಂತೀವಿ. ಹಾಲು ಕರಿಯಕ್ಕೆ ನಿಂತ್ಕೊಂಡು ಒಂದೊಂದೇ ಕರೆದು ಅವು ನಮ್ಮ ಮನೆಯವರು ಕರೀತಾರೆ. ನಾನು ಕೂಡ ಮಿಷಿನ್ ಹಾಕ್ತೀನಿ, ಅವರು ಹಾಕ್ತಾರೆ. ಕುಡ್ದಂಗೆ ಹಂಗೆ ಮಿಷಿನ್ ಹಾಕೊಂಡು ಒಂದೊಂದೇ ಬೂಸಕ್ಕೆ ಕಟ್ಬಿಡ್ತೀವಿ. ನಾವು 7 ಗಂಟೆಗೆಲ್ಲ ಬೂಸಕ್ಕೆ ಕಟ್ಬಿಡ್ತೀವಿ. ಬೂಸಕ್ಕೆ ಕಟ್ಟಿ ಆಮೇಲೆ ಬೂಸ ತಿಂತಾ ಇರ್ತವೆ. ಅಷ್ಟೊತ್ತಿಗೆ ಹೋಗಿ ಮಕ್ಳಿಗೆ ನಾಷ್ಟ ಮಾಡಿ ಅವನ್ನೆಲ್ಲ ಸ್ಕೂಲಿಗೆ ಬಿಟ್ಟು, ಕಾಲೇಜಿಗೆ ಬಿಟ್ಟು, ಕಾಲೇಜ್ ವ್ಯಾನ್ ಬರುತ್ತೆ, ವ್ಯಾನಿಗೆ ಬಿಟ್ಟು ಮತ್ತೆ ಬಂದು ಬೂಸ ಕುಡಿದಿರೋನೆಲ್ಲ ಈ ಕಡೆಗೆ ಕಟ್ತೀವಿ. ಕಟ್ಬಿಟ್ಟು ಹುಲ್ಲು ಹಾಕ್ಬಿಡ್ತೀವಿ. ಹುಲ್ಲು ಹಾಕಿ 9 ಗಂಟೆಗೆಲ್ಲ ಹುಲ್ಲು ಹಾಕ್ಬಿಡ್ತೀವಿ. ನಾನು ನಮ್ಮ ಮನೆಯವ್ರು ಹುಲ್ಲು ಹಾಕ್ತೀವಿ. 9 ಗಂಟೆ ಅಷ್ಟೊತ್ತಿಗೆ ಹಿಂಡಿ ಬೂಸ ಹುಲ್ಲು ಎಲ್ಲ ರೆಡಿ ಮಾಡಿ 9 ಗಂಟೆ ಅಷ್ಟೊತ್ತಿಗೆ ಕಟ್ಬಿಡ್ತೀವಿ. ಇಲ್ಲಾಂದ್ರೆ ನಾನು ನಮ್ಮ ಮನೆಗೆ ಹೋಗೋಂಥ ಫಂಕ್ಷನ್ಗಾದ್ರೆ ಅವ್ರು ಹೋಗ್ತಾರೆ. ನಾನು ಯಾವುದೋ ಹೋಗೋ ಫಂಕ್ಷನ್ಗಾದ್ರೆ ನಾನು ಹೋಗ್ತೀನಿ. ನಾನೇನ ಫಂಕ್ಷನ್ಗೆ ಹೋದ್ರೆ ಅವ್ರು ನೋಡ್ಕೊಂತಾರೆ, ಅವ್ರೇನ ಫಂಕ್ಷನ್ಗೆ ಹೋದ್ರೆ ನಾನು ನೋಡ್ಕೊಂತೀನಿ. ಈ ಥರ ನಾವು ನೋಡ್ಕೊಂತೀವಿ. ಯಾಕೆಂದ್ರೆ ದನ ನಾವು ಬಿಟ್ಟು ನಾವೆಲ್ಲೂ ಹೋಗಲ್ಲ. ಇದ್ರೆ ಅವ್ರು ಇರ್ತಾರೆ, ಇಲ್ದ್ರೆ ನಾನು ಇರ್ತೀನಿ. ಇಬ್ಬರಲ್ಲಿ ಒಬ್ರು ಇರಲೇಬೇಕು ಸ್ಕೂಲ್ ಹತ್ರ. ಇಲ್ಲ ಅಂದ್ರೆ ಕೈ ಹಾಕೊಳ್ಳೋದು, ಕಾಲ್ಗೆ ಹಾಕೊಳ್ಳೋದು ಏನಾದ್ರೂ ಮಾಡ್ಕೊಂತೀವಿ. ಬೇರೆ ಸಗಣಿ ಇಕ್ಕೊಂಡು ಎಲ್ಲ ನಿಂತ್ಕೊಂಡ್ಬಿಡ್ತವೆ. ನಮ್ಮ ಮನೆಯವರು ನನಗೇನ ಚೆನ್ನಾಗಿ ನೋಡ್ಕೊಂತಾರೆ ದನ. ಒಂದು ತಪ್ಪೆ ಸಗಣಿ ಮೇಲೆ ಕೂಡ ಮಲಗಕ್ ಬಿಡೋದಿಲ್ಲ ಅವರು. ಇನ್ನು ನಾನು ಒಂದೊಂದ್ಸಲ ನಿದ್ದೆ ಮಾಡ್ಬಿಡ್ತೀನಿ. ಅವರು ನೀಟಾಗಿ ಎತ್ತಾಕಂತಾರೆ ಚೆನ್ನಾಗಿ. ಯಾಕೆಂದ್ರೆ ನಾನು ಕಲ್ತಿದ್ದೆ ನಮ್ಮ ಮನೆಯವರಿಂದ. ನನಗೊಂದು ಸಗಣಿ ಕೂಡ ಎತ್ತಕ್ ಬಿಟ್ಟಿರ್ಲಿಲ್ಲ. ಒಂದು ಹೊಸ ನಮ್ಮ ಅಪ್ಪನ ಮನೇಲೂ ನಾನು ಮಾಡೀನಿ ಹಸಗಳಿದ್ದು ಅಲ್ಲೂ. ಅಂದ್ರೆ ಅಷ್ಟು ನಾನು ಹಸಗಳ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಒಂದು ಅದೇ ಮುಸ್ರೆ ಪಸ್ರೆ ದನಗಳಿಗೆ ಬೂಸ ಪಸ ನಮ್ಮ ಅಪ್ಪನ ಮನೇಲಿ ಇಕ್ಕಿನು. ನಮ್ಮ ಅಪ್ಪನ ಮನೇಲಿ ಬೂಸ ಪಸ ಕುಡ್ಸೀನಿ ಅಷ್ಟೇ ಹಸುಗಳಿಗೆ. ಏನ್ ಗಂಧ ಗಾಳಿನೇ ನನಗೆ ಗೊತ್ತಿರ್ಲಿಲ್ಲ. ನಾನೆಲ್ಲಾ ಕೆಲ್ಸ ಕಲ್ತಿದ್ದೆ ನಮ್ಮ ಮನೆಯವರಿಂದ. ನನ್ನ ಮನೆಯವರು ಮದ್ವೆಗಿನ ಮುಂಚೆಯಿಂದನೂ ಈ ಕೆಲಸ ಮಾಡ್ಕೊಂಡ್ಬಿಡ್ತಿದ್ರು. ಅವಾಗ ಅಷ್ಟು ಹಸ ಕಟ್ತಿರ್ಲಿಲ್ಲ. ನಾವು ಮದ್ವೆ ಆತ ಸ್ವಲ್ಪ ಹಿಂದಾದ್ಮೇಲೆ ಮಾಡಿ ಈ ಶೆಡ್ ಎಲ್ಲ ಮಾಡ್ಕೊಂಡಿದ್ವಿ. ಮೊದ್ಲು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಮಾವಿನ ಗಿಡ ಇದ್ದು 2 ಮಾವಿನ ಗಿಡ ಇದ್ದು. ಆ ಮಾವಿನ ಗಿಡ ತೆಗೆದ್ಬಿಟ್ಟು ಆ ಜಾಗದಲ್ಲಿ ಹಸ್ಗಳು ಕಟ್ತಿದ್ವಿ. ಒಂದು 4-5 ಹಸ್ಗಳು ಒಂದು 7-8 ಹಸ ಕಟ್ತಿದ್ರು ಅಷ್ಟೇ. ಕಟ್ಕೊಂಡು ನಮ್ಮ ಮನೆಯವ್ರು ಒಬ್ಬರೇ ಮೇಂಟೈನ್ ಮಾಡ್ತಿದ್ರು. ಅವರೇ ಒಬ್ಬರೇ ಹಾಲು ಹಾಕೋರು, ಒಬ್ಬರೇ ಇದು ಮಾಡೋರು. ಆಮೇಲೆ ಮಾವಿನ ಗಿಡ ತೆಗ್ಸಿ ಈ ಶೆಡ್ ಎಲ್ಲ ಸ್ವಲ್ಪ ಇಂಪ್ರೂವ್ ಆದಂಗೆ ಸ್ವಲ್ಪ ಸಾಲ ಮಾಡ್ದು, ಇಲ್ಲ ಅಂತ ಇಲ್ಲ, ಸ್ವಲ್ಪ ಸಾಲ ಮಾಡಿಕೊಂಡು ಶೆಡ್ ಎಲ್ಲ ಮಾಡಿಕೊಂಡು ಬ್ಯಾಂಕಲ್ಲಿ ಲೋನ್ ತೊಗೊಂಡು ಅಲ್ಲಿ ಲೋನ್ ಎಲ್ಲ ತೊಗೊಂಡು ಮಾಡಿಕೊಂಡು. ಯಾಕೆಂದರೆ ಸಾಲ ಮಾಡ್ದಲ್ಲಿ ಯಾರು ಮಾಡೋಕ್ಕಲ್ಲ, ಸಾಲ ಮಾಡಲೇಬೇಕು. ಯಾರು ಎಲ್ಲೂ ನಮ್ಮ ಹತ್ರ ಬಂಡವಾಳ ಎಲ್ಲಿರುತ್ತೆ. ಸಾಲ ಮಾಡಿ ಇದು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಬ್ಯಾಂಕಲ್ಲಿ ತೊಗೊಂಡು ಆ ಬ್ಯಾಂಕಲ್ಲೆಲ್ಲ ಈಗ ಎಲ್ಲ ಕ್ಲಿಯರ್ ಆಗೈತೆ. ಇನ್ನು ಸ್ವಲ್ಪ 2ನೇ ಸಲ ಮತ್ತೆ 2ನೇ ಸಲ ಬ್ಯಾಂಕಲ್ಲಿ ಕೊಟ್ಟರು. ಮತ್ತೆ ಶ್ರದ್ಧೆ ಜಾಸ್ತಿ ಮಾಡ್ಕೊಂಡು ಬ್ಯಾಂಕಲ್ಲಿ ಲೋನ್ ತಗೊಂಡು ಹಸಗಳ ಮೇಲೆ ಬಂಡವಾಳ ಹಾಕ್ತು. ಅದು ಮತ್ತೆ ಹಸಗಳ ಮೇಲೆ ಬಂಡವಾಳ ಹಾಕಿ ಆ ಲೋನು ಕ್ಲಿಯರ್ ಆಯ್ತು. ಮತ್ತೆ ಇನ್ನೊಂದು ಬ್ಯಾಂಕಲ್ಲಿ ಈಗ ತಗೊಂಡಿದೀವಿ. ಈಗ ಅದು ಕೂಡ ಕಟ್ಕೊಂಡು ಬರ್ತಾ ಇದೀವಿ. ಇಬ್ರು ಎಲ್ಲೂ ಹೋಗಕ್ ಆಗೋದಿಲ್ಲ ಜೊತೆಲಿ. ಒಬ್ರು ಹೋದ್ರೆ ಒಬ್ರು ಇರ್ಲೇಬೇಕು. ಪರವಾಗಿಲ್ಲ, ನಮ್ಗೆ ನಮ್ಮ ದುಡಿಮೆ ಮುಖ್ಯ. ಜೊತೆಲಿ ಹೋಗೋದು ಇದ್ದೇ ಇದ್ದಿದ್ದು. ನಾನು ಹೋದ್ರೆ ನಾನು ಬರ್ತೀನಿ ಕರೆಕ್ಟಾಗಿ, ಅವ್ರು ಹೋದ್ರೆ ಅವ್ರು ಬರ್ತಾರೆ ಕರೆಕ್ಟ್ ಟೈಮ್. ಹಾಲು ಕರಿಯೋ ಟೈಮಿಗೆ ಬರ್ಲೇಬೇಕು. ಯಾಕೆಂದ್ರೆ ಒಬ್ರು ಹಾಲು ಕರಿಯಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಈ ವಿಡಿಯೋ ಇಷ್ಟ ಆದ್ರೆ ಲೈಕು, ಶೇರು, ಕಮೆಂಟು ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್, ಲವ್ ಯು ಆಲ್.